ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ಗ್ರಾಮಾಯಣ ಸಿನಿಮಾನ ನೋಡ್ಕೊಂಬಂದೆ. ಸೊ ನನಗೇನು ಅನ್ನಿಸ್ತು ಅನ್ನೋದನ್ನು ಇದು ರಿವ್ಯೂ ಅಲ್ಲ, ನನ್ನ ಅನಿಸಿಕೆ ಅಭಿಪ್ರಾಯನ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಅಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು. ಸೊ ಸಿನಿಮಾ ಈಗ ಆಲ್ರೆಡಿ ಪಾಸಿಟಿವ್ ನೆಗೆಟಿವ್ ಎರಡೂ ರಿಪೋರ್ಟು ಬರ್ತಾಯಿದೆ. ಬಟ್ ನನಗನ್ಸಿದ್ದು ಏನು ನೆಗೆಟಿವ್ ಅಂತ ಅನಿಸಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದರೆ ದೇವನೂರು ಚಂದ್ರ ಸರು ನನಗೆ ಅವರು ಪಾಪ 8 ವರ್ಷಗಳಿಂದ ಯಾವ ರೀತಿ ಕಷ್ಟಪಟ್ಟರು. ಸಿನಿಮಾ ಶುರುವಾಗಿ ನಿಂತೋಗಿ ಮತ್ತೆ ಶುರುವಾಗಿ ಫೈನಲ್ ಆಗಿ ಸಿನಿಮಾ ಶುಕ್ರವಾರ ರಿಲೀಸ್ ಆಯಿತು. ಒಳ್ಳೆ ಅದ್ಭುತ ಓಪನಿಂಗು ಕೂಡ ಪಡ್ಕೊಳ್ತು ಸಿನಿಮಾ. ಹಾಡುಗಳಂತೂ ಚಿಂದೆಯಾಗಿದೆ ಬಿಡಿ. ಸಿಕ್ಸ್ತ್ ಸೆನ್ಸ್ ಸೀನನಾಗಿ ವಿನಯ್ ರಾಜ್ಕುಮಾರ್ ಅವರು ಸೂಪರ್ ಅಂತಲೇ ಹೇಳ್ಬೋದು. ಕರೆಬೇಕು ಆಗಿ ನಮ್ಮ ಲೂಸ್ ಮಾದ ಯೋಗಿಯವರಾಗಿರ್ಬೋದು. ಒಬ್ಬರು ಪಾತ್ರ ಅಂತಲ್ಲ ಬಿಡಿ, ಕುಸುಮ ಹೀರೋನಿ ಲವ್ ಆಗೋದಿಲ್ಲ ನನಗೇನೆಲ್ಲ, ಅಂದರೆ ಆ ಪಾತ್ರ ಆಗಿರ್ಬೋದು. ಬಟ್ ನನಗೇನೇ ಆ ಕುಸುಮ ಮೇಲೆ, ಅಂದರೆ ಮೇಘಾ ಶೆಟ್ಟಿ ಮೇಲೆ ಈಗ ಆಲ್ರೆಡಿ ಲವ್ ಆಗಿದೆ, ಮತ್ತು ಇನ್ನೊಂದು ಸರಿ ಲವ್ ಆಯಿತು. ಸೂಪರಾಗಿ ಕಾಣಿಸ್ತಾರೆ, ಸೂಪರ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬರೀ ಗ್ಲಾಮರ್ ಗೊಂಬೆ ಅಲ್ಲ, ಅಭಿನಯಕ್ಕೂ ಕೂಡ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಫೈಟು, ಹಳ್ಳಿಯ ವಾತಾವರಣ, ನಾನು ಅಂದ್ಕೊಂಡೆ ಫೈಟ್ ಬಂದ ತಕ್ಷಣ ಕಮರ್ಷಿಯಲಾಗಿ ಬಂದುಬಿಡ್ತಲ್ಲ, ಹೆಂಗೆ ಬರ್ಬೋದು ಸಿನಿಮಾ ಅಂತ. ಬಟ್ ಒಂದು ಜಾತ್ರೆ ಸನ್ನಿವೇಶ ತೊಗೊಂಡಿದ್ದಾರೆ, ಅಂದರೆ ಊರಿನ ಮಾರಿ ಕಳಿಸೋದು ಸೂಪರಾಗಿ ಬಂದಿದೆ. ಗೋಪಾಲಕೃಷ್ಣ ದೇಶಪಾಂಡೆ ಅವರಾಗಿರ್ಬೋದು, ಎಲ್ಲ ಕಲಾವಿದರು, ಬಾಲರಾಜ್ ಅವರಾಗಿರ್ಬೋದು, ಆಮೇಲೆ ಅರುಣ್ ಸಾಗರ್ ಅವರ ಪಾತ್ರನೂ ಅಷ್ಟೇ ನಿಜವಲ್ಲ, ಒಂದು ಕಣ್ಣು ತುಂಬಿಕೊಳ್ಬೋದು. ಫಸ್ಟ್ ಹಾಫ್ ಇಂಟ್ರೋಲ್ ಬಿಡಲ್ಲಿವರೆಗೂ ಹೆಂಗೆ ಮೈ ಜುಮ್ ಅನ್ಸುತ್ತೆ. ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿದೆ. ಬಟ್ ಸ್ವಲ್ಪ ಅಲ್ಲಲ್ಲಿ ಇನ್ನೂ ಸ್ವಲ್ಪ ಬೇಕು ಅಂತ, ಅದು ನಾರ್ಮಲ್ ನಾಡಿ ಅನ್ಸಿದ್ಮೇಲೆ ಅದು ಹಂಗೆ ಅನಿಸುತ್ತೆ. ಆ ಹಾಡುಗಳು ಅಷ್ಟೇ, ಅಂದರೆ ಕತ್ತಲಲ್ಲಿ ಬೆಳಕ ಕಂಡೇನೋ ಹಾಡು ಒಂಚೂರು ಅದು ಸಿನಿಮಾ ಬಿಟ್ಟು ಹೊರತಾಗಿ ಏನೋ ಆಯಿತು ಅಂತ. ಯಾಕೆಂದರೆ ಅದು ಸ್ವಲ್ಪ ಫುಲ್ ಕಲರ್ಫುಲ್ ಆಗಿದೆ ಸಾಂಗು, ಮತ್ತು ಇದೂ ಬಂದಿದೆ. ಆದರೆ ಇಡೀ ಸಿನಿಮಾ ಹಳ್ಳಿ ಸನ್ನಿವೇಶಗಳು, ಆ ರೋಡು, ಆ ಹಳ್ಳಿನ ರಾಜಕೀಯ ತುಂಬ ಇಷ್ಟ ಆಯಿತು ನನಗೆ. ವಿನಯ್ ರಾಜ್ಕುಮಾರ್ ಅವರ ಸಿದ್ಧಾರ್ಥ ಸಿನಿಮಾದಿಂದನೂ ಕೂಡ ಅವರ ಸಿನಿಮಾಗಳನ್ನೆಲ್ಲ ನೋಡ್ಕೊತ ಬಂದಿದ್ದೀನಿ. ಒಂದಕ್ಕಿಂತ ಒಂದು ರನ್ ಆ್ಯಂಟೋನಿ ಆಗಿರ್ಬೋದು, ಅನಂತ್ ವರ್ಸಸ್ ನುಸ್ರತ್ತು, 10, ಅಂದೊಂದಿತ್ತು ಕಾಲ, ಆ ಸಿನಿಮಾದಲ್ಲೂ ಅಷ್ಟೇ ಸಿನಿಮಾ ನಿರ್ದೇಶಕ ಆಗಬೇಕಂತ ಹೊರಟ್ಬಿಟ್ಟು ಅಲ್ಲಿ ಕಷ್ಟಪಡೋದು, ಆ ಕಷ್ಟ ಸುಖ ಅವೆಲ್ಲ ಸೂಪರಾಗಿತ್ತು. ಸೊ ಇದರಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಿಂಗೆ ಬಾರಲ್ಲೇ ಕರಿಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ. ಸ್ವಲ್ಪ ಸಿಗರೇಟ್ ಸೇದೋದು ಅದೊಂದು ಸ್ವಲ್ಪ ಎಲ್ಲೋ ಇರಲಿ, ಆ ಒಂದು ಪಾತ್ರಕ್ಕೆ ಅದು ಬೇಕಾಗುತ್ತೆ. ಇನ್ನು ಅವರ ಮುಂದಿನ ಸಿನಿಮಾ ಸಿಟಿ ಲೈಟ್ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಯಾಕೆಂದರೆ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಮುಂದಿನ ಸಿನಿಮಾ ಮ್ಯಾಚಸ್ ಅಂತ ಹೇಳಿದರೆ, ಆ ಫಸ್ಟ್ ಲುಕ್ಕು ಅಷ್ಟೇ ಸೂಪರಾಗಿ, ಅಂದರೆ ಅವರು ಸಾಫ್ಟಾಗಿ ಕೂಡ ಸೂಪರಾಗಿ ಅನ್ನಿಸ್ತಾರೆ, ಗಡ್ಡ ಬಿಡ್ಕೊಂಡು ಅದು ಕೂಡ ಸೂಪರ್ ಅನ್ನಿಸ್ತಾರೆ. ಸೊ ನನಗೆ ದೇವನೂರು ಚಂದ್ರವರ ಒಂದು ಕಲ್ಪನೆಯೇ ಚೆನ್ನಾಗಿತ್ತು. ಅಂದರೆ 8-10 ವರ್ಷಗಳ ಹಿಂದೆ, ಒಂದು 10 ವರ್ಷಗಳಿಂದ ಈ ಕಥೆನ ಜೀವಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಏನಾದರೂ ಬಿಟ್ಟಿಲ್ಲ, ನೇಚರ್ ಕೂಡ ಸಾಧಿಸಿದೆ. ಅದಕ್ಕೆ ನೇಚರ್ ಮಧ್ಯೆನೇ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಅನುಪಮ ಥಿಯೇಟ್ರಲ್ಲಿ ಇವತ್ತು ಸಿನಿಮಾನು ನೋಡಿದೆ. ಆ್ಯಕ್ಚುಲಿ ಶುಕ್ರವಾರ ನೋಡಬೇಕಾಯಿತು, ನೋಡೋಕ್ಕಾಗಲಿಲ್ಲ, ಕೆಲಸದ ಒತ್ತಡ ಅದರ ನಡುವೆ. ಸಿನಿಮಾ ನೋಡಿದೆ, ಒಂದೊಳ್ಳೆ ರೀಫ್ರೆಶ್ ಅಂತ ಅನ್ನಿಸ್ತು. ಇನ್ನು ಅಗಲಿರ್ತಕ್ಕಂಥ ಅಪರ್ಣ ಅವರ ಕೊನೆ ಸಿನಿಮಾ ಇದು, ಮೊಸಣದ ಹೂವು, ಇನ್ಸ್ಪೆಕ್ಟರ್ ವಿಕ್ರಮ, ಎಲ್ಲ ಸಿನಿಮಾಗಳಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದರು. ಒಳ್ಳೆಯ ನಿರೂಪಕಿನೂ ಕೂಡ ಹೌದು. ಇಡೀ ರಾಜ್ಯ ಮೆಚ್ಚಿಕೊಂಡಂಥ ನಿರೂಪಕಿಯರಲ್ಲೂ ಕೂಡ ಅವರು ಕೂಡ ಒಬ್ಬರು. ಅವರ ಕೊನೆ ಸಿನಿಮಾ ಇದು, ತುಂಬ ಬೇಜಾರಾಯಿತು. ಬಟ್ ಅವರ ಪಾತ್ರ ಸೂಪರಾಗಿ ಮಾಡಿದ್ದಾರೆ. ಕಾಮನ್ ಆಡಿಯನ್ಸ್ ಹೆಂಗಿದೆ ಎಲ್ಲರಿಗೂ ಕೂಡ ಕನೆಕ್ಟ್ ಆಗುತ್ತೆ ಸಿನಿಮಾ. ಆಮೇಲೆ ಹಾಡುಗಳು ಅಷ್ಟೇ, ಹೇಳ್ದಲ್ಲ ಈಗ ಆಲ್ರೆಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಹಾಡುಗಳು, ಸ್ಟಾರ್ಟಿಂಗ್ ಆ ಬೈಗಳು, ಆ ಇಂಪಾದ ದೇವರು ಹೊತ್ಕೊಂಡು ಹೋಗೋದು ಒಂಥರ ರಗ್ಗಡಾಗಿದೆ. ಅದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ವರ್ಕು ಅಷ್ಟೇ ಯಾವ ರೀತಿ ತುಂಬ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಹಾಡು ಬರುತ್ತೆ, ಶತಶತಮಾನಗಳಿಂದ ಹಾಡು ಬಂದಾಗ ಜುಮ್ ಅನಿಸ್ಬಿಡುತ್ತೆ, ಏನಾಗ್ಬಿಡುತ್ತೆ ಅಂತ. ಲೂಸ್ ಮಾದ ಇವ್ರ ಬಗ್ಗೆ ನಾನು ಮಾತಾಡಲೇಬೇಕು. ನಾಯಕ ನಟರಾಗಿ ಸಿನಿಮಾಗಳು ಮಾಡಿದ್ದಾರೆ, ಈಗೆಲ್ಲ ಗೆಸ್ಟ್ ರೋಲ್ ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಕರೆಬೇಕು, ವಿಶೇಷ ಅನಿಸಿದ್ದೆ ಅವ್ರ ಪಾತ್ರ. ಇನ್ನೂ ಸ್ವಲ್ಪ ಡೆವಲಪ್ ಆಗಿ ಅವ್ರ ಪಾತ್ರ ಇದ್ದರೆ, ಅಂದರೆ ನೋಡಿ ಹೀರೋಗೆ ವಿಲ್ಲನ್ನಾಗಿ ಆ್ಯಕ್ಟ್ ಮಾಡೋದು ಸೂಪರ್. ಇದೇ ಥರ ಸಿನಿಮಾಗಳು ಬರೀ ಹೀರೋ ಆಗಿ ಅಂತಲ್ಲ, ಈ ಥರ ಒಂದಿಷ್ಟು ಸ್ಪೆಷಲ್ ರೋಲ್ಗಳನ್ನ ಮಾಡ್ತಾ ಹೋಗಲಿ ಅಂತಲೂ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಆ್ಯಸ್ ಎ ಅಭಿಮಾನಿಯಾಗಿ. ನಿಜವಲ್ಲೂ ಟ್ರೈಲರಲ್ಲಿ ನಮಗೇನು ಇಂಪ್ರೆಸ್ ಆಗಿತ್ತು, ಅದೇ ರೀತಿ ಸಿನಿಮಾನೂ ಕೂಡ ಇಂಪ್ರೆಸ್ ಆಗುತ್ತೆ. ಡಿಸಪಾಯಿಂಟ್ ಆಗೋಲ್ಲ ಸಿನಿಮಾನ. ನಾರ್ಮಲ್ ಆಡಿಯನ್ಸ್ಗೂ ಕೂಡ ಈ ಸಿನಿಮಾ ಕನೆಕ್ಟ್ ಆಗುತ್ತೆ, ಅರ್ಥನೂ ಆಗುತ್ತೆ. ಹೀಗಾಗಿ ಮಿಸ್ ಮಾಡಿಬಿಡಿ ಸಿನಿಮಾನ, ಮಿಸ್ ಮಾಡ್ದೇ ಗ್ರಾಮೀಣ ಸಿನಿಮಾನ ನೋಡಿ. ಕೆಲವು ಜನಕ್ಕೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ಬೋದು. ಬಟ್ ನೀವು ನಿಮ್ಮ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಮಿಸ್ ಮಾಡಿಬಿಡಿ ಸಿನಿಮಾನ.